ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ನಾನು ನಿಮ್ಮ ರಮೇಶ್ ಕಿರ್ಗಂದೂರು ಮಂಡ್ಯ. ಎಲ್ಲರಿಗೂ ಕೂಡ ಕರುನಾಡ ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಿದುರ ಅಶ್ವತ್ಥ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ ವಿದುರ ಅಶ್ವತ್ಥ ಗ್ರಾಮದ ಪುಣ್ಯಕ್ಷೇತ್ರದಲ್ಲಿ ನೆಲೆಯಾದಂಥವರೇ ವಿದುರ ಮಹಾನುಭಾವರು. ಅಂದರೆ ಅದಕ್ಕಿಂತ ಮುಂಚೆ ಏನು ಮಹಾಭಾರತದ ಬಗ್ಗೆ ಬಹುತೇಕ ನಿಮಗೆಲ್ಲರೂ ಕೆಲವು ಸೀರಿಯಲ್ಗಳಲ್ಲಿ ನೋಡಿರ್ತೀರಿ, ಕೆಲವರು ಪುಸ್ತಕನೂ ಕೂಡ ಓದಿರ್ತೀರಿ. ಮಹಾಭಾರತ ರಾಮಾಯಣ ಅಂದಾಗ ಅದರದೇ ಒಂದು ದೊಡ್ಡ ಕಥೆ ನಮ್ಮ ಕಣ್ಮುಂದೆ ತೆರೆದುಕೊಳ್ತದೆ. ಆ ಮಹಾಭಾರತದಲ್ಲಿ ಬರುವಂಥ ಪುಣ್ಯ ಪುರುಷರೇ ವಿದುರ ಮಹಾನುಭಾವರು. ಯಾವಾಗ ಈ ಮಹಾಭಾರತ ಯುದ್ಧ ಮುಗಿದು ಅಪಾರವಾದ ಸಾವು ನೋವುಗಳಾಗ್ತವೆ, ತದನಂತರ ಅವರಿಗೆ ಮನಕ್ಲೇಶ ಉಂಟಾಗಿ ಶಾಂತಿಯನ್ನು ಅರಸುತ್ತಾ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಮೈತ್ರೇಯ ಮಹಾಮುನಿಗಳು ಇಲ್ಲಿ ಈ ಕ್ಷೇತ್ರದಲ್ಲಿ ಕುಳಿತು ತಪಸ್ಸನ್ನು ಮಾಡಿ ಇಲ್ಲಿ ವಾಸ ಇರ್ತಾರೆ. ಆ ಸಮಯದಲ್ಲಿ ವಿದುರ ಮಹಾನುಭಾವರು ಶಾಂತಿಯನ್ನು ಅರಸ್ತಾ ಬಂದಾಗ ಈ ಮೈತ್ರೇಯ ಮಹಾಮುನಿಗಳ ಮೊರೆ ಹೋಗ್ತಾರೆ. ಸ್ವಾಮಿ, ನನ್ನ ಕಣ್ಣಿಂದ ಇಂಥ ಒಂದು ಕರ್ಮಕಾಂಡವನ್ನು ನೋಡಿ ಮನಸ್ಸು ಕೆಟ್ಟು ಇದಾಗಿದೆ, ಮನೆ ಶಾಂತಿ ಇಲ್ಲ, ಹಾಗಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತೇಳಿ ಇದು ಮಾಡಿದಾಗ ಅವರು ತಮ್ಮ ತಪಶಕ್ತಿಯಿಂದ ಅವರಿಗೆ ಒಂದು ಶಾಂತಿ ಸಮಾಧಾನವನ್ನು ಧೈರ್ಯವನ್ನು ಹೇಳಿ, ನೋಡಪ್ಪ ವಿದುರ ಮಹಾನುಭಾವ, ನೀನು ಕಂಗೆಡ್ಬೇಡ, ಇವೆಲ್ಲ ವಿಧಿಲಿಖಿತ, ಅದರಂತೆ ನಡೆದಿದೆ, ಇದರಲ್ಲಿ ನಿನ್ನ ಪಾತ್ರ ಏನು ಕೂಡ ಇಲ್ಲ. ಹಾಗಾಗಿ ನಿನ್ನ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂದರೆ ನೀನಿಲ್ಲಿ ಒಂದು ಈ ಕ್ಷೇತ್ರದಲ್ಲಿ ನೀನು ಒಂದು ಅರಳಿ ಮರವನ್ನು ನೆಡೋ, ಮುಂದೆ ಇರೋ ಭವಿಷ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಆಗುವಂಥದ್ದು ಮತ್ತು ಕೀರ್ತಿ ತರುವಂಥ ಪುಣ್ಯಕ್ಷೇತ್ರವಾಗುತ್ತೆ ಇದು ಅಂತೇಳಿ ಹೇಳಿದಾಗ ಆ ವಿದುರ ಮಹಾನುಭಾವರು ಅರಳಿ ಮರ ಅಂದರೆ ಅರಳಿ ಮರಕ್ಕೆ ಅಶ್ವತ್ಥ ವೃಕ್ಷ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಹಾಗಾಗಿ ಏನು ಆ ವಿದುರ ಮಹಾನುಭಾವರು ಇಲ್ಲಿ ಒಂದು ಅರಳಿ ಮರವನ್ನು ಇಲ್ಲಿ ನೆಡ್ತಾರೆ. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ವಿದುರ ಅಶ್ವತ್ಥ ಅನ್ನುವಂಥ ಹೆಸರು ಈ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಇಡೀ ವರ್ಷ ಪೂರ್ತಿ ಪೂಜೆ ಪುನಸ್ಕಾರಗಳು ಕೂಡ ನಡೀತವೆ. ಇಲ್ಲಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನ ಹೊತ್ಕೊಂಡು ಬಂದಂಥವರು ಈಗ ಮದುವೆ ಆಗದೆ ಇರ್ತಾರೆ, ಕೌಟುಂಬಿಕ ಸಮಸ್ಯೆಗಳು, ಕೋರ್ಟ್ ವ್ಯವಹಾರಗಳು, ಮನೆಗಳಲ್ಲಿ ಕಲಹ. ಎಷ್ಟೋ ಜನ ನಿಮ್ಗೆ ಗೊತ್ತಿದೆ, ಮದುವೆ ಆಗದೇನೆ ಪಾಪ ಇವತ್ತು ಹೆಣ್ಣಿಗೆ ಪರದಾಡ್ತಾ ಇರ್ತಾರೆ. ಮತ್ತು ಎಷ್ಟೋ ವರ್ಷಗಳ ಕಾಲ ಮದುವೆ ಆಗಿದ್ರು ಕೂಡ ಮಕ್ಕಳಿರಲ್ಲ. ಇಂಥ ಹಲವಾರು ಸಮಸ್ಯೆಗಳಿಗೆ ಈ ಭಗವಂತ ಇಲ್ಲಿ ಪರಿಹಾರ ಅಂದರೆ ಅವರು ಕೇಳಿದ್ದಂಥ ಒಂದು ವರವನ್ನು ದಯಪಾಲಿಸೋದ್ರಲ್ಲಿ ಮೊದಲಿಗರು ಈ ಭಗವಂತ ಇಲ್ಲಿ ಪ್ರತಿಯೊಬ್ಬರ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾರೆ. ದಯಮಾಡಿ ಬರುವಂಥ ಭಕ್ತಾದಿಗಳು ಇಲ್ಲಿ ಪ್ರಧಾನ ಅರ್ಚಕರ ಶ್ರೀಧರ್ ಗುರುಗಳ ಅವರ ನಂಬರು, ಅವ್ರ ಹೆಸರನ್ನು ಕೂಡ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಸಲಹೆ ಸೂಚನೆಗಳು ಬೇಕು ಅಂದರೆ ಅವರ ನಂಬರ್ಗೆ ನೀವು ಕರೆ ಮಾಡಿ, ಖಂಡಿತವಾಗಿ ನಿಮಗೆ ಸ್ಪಂದಿಸ್ತಾರೆ. ಈ ವಿದುರ ಅಶ್ವತ್ಥ ಪುಣ್ಯಕ್ಷೇತ್ರದ ಆ ಭಗವಂತನ ಮಹಿಮೆ ಕೃಪಾಕಟಾಕ್ಷ ನಿಮ್ಮೆಲ್ಲರಿಗೂ ಇರಲಿ, ದೊರೆಯಲಿ ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.
ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ರಾಜಾಜಿನಗರದಿಂದ ಬಂದಿದ್ದೀವಿ. ಇಲ್ಲಿ ನಾನು ಬರ್ತಾ ಇರೋದು 2ನೇ ಸತಿ. ಸೊ ಈ ಟೆಂಪಲ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾನು ಘಾಟಿ ಸುಬ್ರಹ್ಮಣ್ಯ ಬರುವಾಗ ಇಲ್ಲಿ ಈ ಥರ ಅದೇ ಥರ ದೇವಸ್ಥಾನ ಹೊಂದಿದೆ ಹೋಗಿ ಅಂತ ಹೇಳಿದ್ರು, ಪರಿಹಾರ ದೇವಸ್ಥಾನ. ಸೊ ಇಲ್ಲಿ ಬಂದಮೇಲೆ ಗುರುಗಳು ಹೇಳ್ತಾಯಿದ್ರು ಎಲ್ಲ ದೇವಸ್ಥಾನ ಬಗ್ಗೆ ಎಲ್ಲರಿಗೂ ಡೀಟೇಲ್ಸ್ ಹೇಳ್ತಾಯಿದ್ರು. ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. 5,000 ಇತಿಹಾಸ ದೇವಸ್ಥಾನ ಅಂತ ನನಗೆ ಗೊತ್ತಿರಲಿಲ್ಲ. ಅದು ತುಂಬ ಸಂತೋಷ ಆಯಿತು ನನಗೆ ಈ ದೇವಸ್ಥಾನಕ್ಕೆ ಬಂದಿದ್ದು. ಮೊದಲನೇ ಸತಿ ಬಂದಿದ್ದೀನಿ, 2ನೇ ಸತಿ ಆಟೋಮೆಟಿಕ್ ಬಂದಿದ್ದೀನಿ ಸರ್. ಇಲ್ಲಿ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ ನಡೀಬೇಕಂತ ಬೇಡ್ಕೊಂಡು ಬಂದಿದ್ದೀನಿ ನಾನು, ಆಯಿತಾ. ಇಲ್ಲಿ ಏನಂದರೆ ನನಗೆ ಭಾಳ ಇಷ್ಟ ಆಗಿದೆ ಏನಂದರೆ ಗುರುಗಳು ಬಂದ್ಬಿಟ್ಟು ಇವ್ರು ಹೇಳೋ ರೀತಿ ಜನರಿಗೆ ಅರ್ಥ ಆಗುತ್ತೆ. ಅಂದರೆ 5,000 ವರ್ಷ ಹಿಂದೆ ಇರೋ ಈ ಮರದ ಹೆಸರು ಅಶ್ವತ್ಥ ವೃಕ್ಷ ಮರ ಇದೆ ಇಲ್ಲಿ. 5,000 ವರ್ಷ ಹಿಂದೆಯಿಂದ ಮಡಗಿರೋ ಮರ ಅದಿದೆ. ಇತಿಹಾಸ ದೇವಸ್ಥಾನ ಇದು. ತುಂಬ ಜನಕ್ಕೆ ಗೊತ್ತಿಲ್ಲ ಸರ್. ದಯವಿಟ್ಟು ಇದು ಯೂಟ್ಯೂಬ್ಗೆ ಇದಕ್ಕಂತ ಹೇಳ್ತಾ ಇಲ್ಲ. ಇದು ಬಂದು ನೋಡಿ, ಒಂದು ಸತಿ ಎದುರುಗಡೆ ಬಂದು ನೋಡಿ, ದೇವಸ್ಥಾನ ಬಗ್ಗೆ ತಿಳಿಯುತ್ತೆ ನಿಮಗೆ. ನಾವು ಹೇಳೋ ಬದಲು ನೀವು ಒಂದು ಸತಿ ಬಂದೋಗಿ. ಏನು ದೇವಸ್ಥಾನಕ್ಕೆ ಹೋದ್ರೆ ಏನಾಗೋದಿಲ್ಲ ನೋಡಿ, ಸ್ವಯಂಭೂ ದೇವರು. ಒಂದು ಸತಿ ನೀವು ಬಂದು ದರ್ಶನ ಮಾಡ್ಕೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ. ನಾವು ಹೇಳೋ ಬದಲು ನಿಮಗೆ ಅರ್ಥ ಆಗುತ್ತೆ ಅವಾಗ. ಓಕೆ, ಧನ್ಯವಾದಗಳು ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿನೇ ನಮಃ. ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಓಂ ಶ್ರೀ ಮಹಾರುದ್ರ ದೇವತಾಭ್ಯೋ ನಮಃ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ನಾನು ಶ್ರೀಧರ ಶಾಸ್ತ್ರಿ ಅಂತ ವಿಧುರಾಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನ ಅರ್ಚಕರು ಮಾತಾಡ್ತಾ ಇದ್ದೀನಿ. ಇದೊಂದು ವಿಧುರಾಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನ ಭಾಳ ಪವಿತ್ರವಾದದ್ದು. ಹಾಗೂ ಈ ಒಂದು ದೇವಸ್ಥಾನದಲ್ಲಿ ಅರಳಿ ಮರ, ವಿದುರ ಮಹಾನ್ ಭಾವ ಇಲ್ಲಿ ಅರಳಿ ಮರ ಸ್ಥಾಪನೆ ಮಾಡಿರೋದ್ರ ಬಗ್ಗೆ ಇತಿಹಾಸ ಇದೆ. ವಿದುರ ಮಹಾನ್ ಭಾವ ಇಲ್ಲಿ ಬಂದು ತಪಸ್ಸು ಮಾಡಿ ಅರಳಿ ಮರ ಹಾಕಿರೋದಕ್ಕೆ ಈ ಒಂದು ದೇವಸ್ಥಾನಕ್ಕೆ ವಿಧುರಾಶ್ವತ್ಥ ಅಂತ ಹೆಸರು. ಇದು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ, ಗೌರಿಬಿದನೂರು ತಾಲೂಕು, ಬೆಂಗಳೂರಿನಿಂದ 80 ಕಿಲೋಮೀಟ್ರ್ ಆಗುತ್ತೆ. ಇದು ಭಾಳ ಪವಿತ್ರವಾದ ಸ್ಥಳ. ಮತ್ತು ವಿದುರ ಮಹಾನ್ ಭಾವ ಅಂತಂದರೆ ಮಹಾಭಾರತ ಕಾಲದಲ್ಲಿ ವಿದುರ ಪಾಂಡವರು ಕೌರವರು ಯುದ್ಧ ಆದ ಮೇಲೆ ಮನುಶಾಂತಿಗೋಸ್ಕರ ಭೂ ಪ್ರದರ್ಶನೆ ಬಂದಾಗ ಈ ಒಂದು ಜಾಗದಲ್ಲಿ ಈ ಹಿಂದೆ ಮೈತ್ರೇಯ ಮಹಾಮುನಿಗಳ ಇಲ್ಲಿ ಒಂದು ಆಶ್ರಮ ಸ್ಥಾಪನೆ ಮಾಡಿಕೊಂಡಿದ್ದಾಗಿ
ಹಾಗೂ ವಿದುರ ಬಂದು ಅವರನ್ನ ಪ್ರಾರ್ಥನೆ ಮಾಡಿ ಮನಃಶಾಂತಿಗೆ ಒಂದು ದಾರಿ ಬೇಕು ಅಂತ ಕೇಳಿದಾಗ ಮೈತ್ರೇಯ ಮಹಾಮುನಿಗಳು ತಪೋಬಲದಿಂದ ಒಂದು ಅರಳಿ ಮರ ಸ್ಥಾಪನೆ ಮಾಡಿದ್ರಿಂದ ಈ ಒಂದು ಜಾಗಕ್ಕೆ ವಿದುರ ಒಂದು ಅರಳಿ ಮರ ಹಾಕಿರೋದ್ರಿಂದ ವಿದುರ ಅಶ್ವತ್ಥ. ವಿದುರ ಅಂತಂದರೆ ಅವನ ವಿದುರ ಮಹಾಶಯನ ಹೆಸರು, ಅಶ್ವತ್ಥ ಅಂದರೆ ಅರಳಿ ಮರ. ಅರಳಿ ಮರಕ್ಕೆ ಸಂಸ್ಕೃತದಲ್ಲಿ ಅಶ್ವತ್ಥ ವೃಕ್ಷ ಅಂತಾರೆ. ಇದು ಬಹಳ ಪವಿತ್ರವಾದ ಸ್ಥಳ ಒಂದು. ಎರಡನೇದು ಅತಿ ಮುಖ್ಯವಾಗಿ ನಾಗದೋಷ ಮತ್ತು ಸಂತಾನ ಪ್ರಾಪ್ತಿ ಹಾಗೂ ವಿವಾಹ ಕಂಟಕ ದೋಷ ಏನೋ ಇದ್ದರೆ, ಸರ್ಪಶಾಂತಿ, ನವಗ್ರಹ ಶಾಂತಿ ಇಂಥವುಗಳೆಲ್ಲ ಇಲ್ಲಿ ನಾವು ಮಾಡಿಸ್ಕೊಡ್ತಾ ಇದ್ದೇವೆ. ಅತಿ ಮುಖ್ಯವಾಗಿ ಇಲ್ಲಿ ಸಂತಾನ ಪ್ರಾಪ್ತಿ ಅಂದರೆ ಮದುವೆಯಾಗಿ 10-15 ವರ್ಷ ಆದರೂ ಸಹ ಅವರಿಗೆ ಮಕ್ಕಳಿರೋದಿಲ್ಲ ಅಂಥವ್ರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಒಳ್ಳೆ ಮಕ್ಕಳಾಗಲಿ, ಸಂತಾನ ಪ್ರಾಪ್ತಿ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ. ಆನಂತರ ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ, ಒಳ್ಳೆ ಮಕ್ಕಳಾಗ್ತಾರೆ. ಸಹಜವಾಗಿ ನಾಗರಾಜು ಅಥವಾ ಅಶ್ವತ್ಥನಾರಾಯಣ ಅಂತ ಯಾರು ಹೆಸರಿಟ್ಟಿರ್ತಾರೋ ಅದೆಲ್ಲ ನಮ್ಮ ದೇವರ ಕೃಪೆಯಿಂದ ಅವರಿಗೆಲ್ಲ ಸಂತಾನ ಪ್ರಾಪ್ತಿ ಮಕ್ಕಳಾಗಿರುತ್ತೆ. ಅದೇ ರೀತಿ ಮಕ್ಕಳಾದ ಮೇಲೆ ಸ್ವಲ್ಪ ಹಣಕಾಸು ಅನುಕೂಲ ಇರೋರು ಇಲ್ಲೊಂದು ನಾಗಕಲ್ಲು ಪ್ರತಿಷ್ಠಾಪನೆಯಿಂದ ಮೊದಲಿಂದ ಸಾವಿರಾರು ವರ್ಷಗಳಿಂದ ನಾಗಪ್ರತಿಷ್ಠೆ ನಾವು ಮಾಡಿಸ್ಕೊಂಡು ಬರ್ತಾ ಇದ್ದೇವೆ. ಈ ಒಂದು ನಾಗಕಲ್ಲುಗಳು ಇಲ್ಲಿರ್ತಕ್ಕಂಥ ಭಕ್ತರು ಸ್ಥಾಪನೆ ಮಾಡಿರೋದು ಎಲ್ಲೂ ಇಲ್ಲ. ಸಾವಿರಾರು ನಾಗಪ್ರತಿಷ್ಠೆಗಳು ಎಲ್ಲ ಭಕ್ತರು ಸ್ಥಾಪನೆ ಮಾಡಿರೋದು ಮತ್ತು ಅವರ ಬಿಡುವಿನ ವೇಳೆಯಲ್ಲಿ ಆಗಾಗ ಬಂದು ಆ ನಾಗಕಲ್ಲ ಮೇಲೆ ಹಾಲು ಅಭಿಷೇಕ ಮಾಡಿ ಪೂಜೆಗಳು ಮಾಡ್ಕೊಂಡು ಹೋಗ್ತಾರೋ ಒಂದು ಪದ್ಧತಿ 1000-2000 ವರ್ಷಗಳಿಂದ ನಡೀತಾ ಇದೆ. ಈಗ ವಿಧುರಾಶ್ವತ್ಥ ಬಹಳ ಪವಿತ್ರವಾದ ಸ್ಥಳ, ಜನಗಳ ಕೋರಿಕೆಗಳೆಲ್ಲ ನೆರವೇರ್ತಾ ಇದೆ. ಹೀಗಾಗಿ ಭಕ್ತಾದಿಗಳು ತಮಗೆ ಏನಾರ ಕೋರಿಕೆಗಳಿದ್ದಲ್ಲಿ ದೇವಸ್ಥಾನವನ್ನು ಸಂದರ್ಶಿಸಿ ಒಂದು ಪೂಜಾದಿಗಳನ್ನು ಮಾಡಿಸ್ಕೊಂಡು ಹೋಗಬೇಕು ಅಂತ ದೇವಸ್ಥಾನ ವತಿಯಿಂದ ನಾನು ಶ್ರೀಧರ ಶಾಸ್ತ್ರಿ ಪ್ರಧಾನ ಅರ್ಚಕರು ಮಾತಾಡ್ತಾ ಇದ್ದೇನೆ. ಹಾಗೂ ತಮ್ಮಗಳಿಗೇನಾದರೂ ವಿಶೇಷವಾಗಿ ಏನಾದರೂ ಸಲಹೆ ಬೇಕಾದರೆ ನನ್ನ ಒಂದು ಫೋನ್ ನಂಬರ್ ಕೊಟ್ಟಿರ್ತೇನೆ. ಆ ಫೋನ್ ನಂಬರ್ಗೆ ದಯವಿಟ್ಟು ತಾವು ಫೋನ್ ಮಾಡಿದಲ್ಲಿ ಮೊಬೈಲ್ ಸಂಖ್ಯೆ ಕೊಟ್ಟಿರ್ತೀನಿ. ಫೋನ್ ಮಾಡಿದಲ್ಲಿ ತಮ್ಮ ದೋಷಗಳಿಗೆ ಯಾವ ಪೂಜಾದಿಗಳು ಮಾಡಿಸ್ಬೇಕು ಏನು ಕತೆ ಒಮ್ಮೆ ಬಂದು ಸಂದರ್ಶಿಸಿ ತಮ್ಮ ಮನೋಕಾಮನೆಗಳು, ತಮ್ಮ ಕಷ್ಟಗಳು ಏನೇ ಇರಲಿ ಪರಿಹಾರ ಮಾಡ್ಕೊಂಡು ಹೋಗಬೇಕು ಅಂತ ಈ ಮೂಲಕ ಭಕ್ತರಿಗೆ ಒಂದು ಸಲಹೆ ನೀಡುತ್ತೇನೆ. ಗುರುಗಳೇ, ಈ ಕ್ಷೇತ್ರಕ್ಕೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಏನಾದ್ರು ಮಾಹಿತಿ ಇದೆಯಾ, ಲಭ್ಯ ಇದೆಯಾ? ಇದು ವಿದುರ ಮಹಾಶಯ ಅಂತಂದರೆ ಸುಮಾರು 5000 ವರ್ಷಗಳ ಹಿಂದೆ ಅಂತ ಅಂದ್ಕೊಳ್ಳಿ. ಮಹಾಭಾರತ ಕಾಲದಲ್ಲಿ ಎಲ್ಲ ಯುದ್ಧ ಆದ ನಂತರ ಮಹಾಭಾರತದಲ್ಲಿ ವಿದುರ ಮಹಾನುಭಾವ ಅಂತ ನಿಮ್ಗೆ ಗೊತ್ತಿರ್ಬೋದು. ಗೊತ್ತು ಹೇಳಿ. ಆ ವಿದುರ ಮಹಾನುಭಾವ ಇಲ್ಲಿ ಬಂದಿರೋದ್ರಿಂದ ಸುಮಾರು 5000 ವರ್ಷಗಳ ಹಿಂದೆ ಅಂತ ನಾವು ಅನ್ಕೋಬೋದು. ಧನ್ಯವಾದಗಳು ಗುರುಗಳೇ.